ನಮಸ್ತೆ. ಆಕ್ಚುಲಿ ನಿಮ್ಮ ಜೀವನದ ಬಗ್ಗೆ ನೀವು ಹೆಂಗೆ ಇಲ್ಲಿ ಈ ಪೊಸಿಷನ್‌ಗೆ ಹೆಂಗ್ ಬಂದ್ರಿ ಅಂತ ಹೇಳ್ಬಿಟ್ಟು, ಅಲ್ಲಿರೋ ಮಕ್ಳಿಗೆ ಎಲ್ರಿಗೂ ಕೂಡ ಹೇಳ್ತಾ ಇದ್ರಿ. ಬಹಳ ಖುಷಿ ಆಯ್ತು ನಂಗೆ ಆ ಮಾತುಗಳನ್ನೆಲ್ಲ ಕೇಳಿ. ಇವತ್ತಿನ ಕಾರ್ಯಕ್ರಮ ಕೂಡ ಅದ್ಭುತವಾಗಿತ್ತು. ಯಾಕಂತಂದ್ರೆ ಹಿಂದೆ ಎಲ್ಲ ಇಷ್ಟೊಂದು ಫೆಸಿಲಿಟೀಸ್ ಇರ್ಲಿಲ್ಲ. ಈಗ ಎಲ್ಲಾ ಮಕ್ಳಿಗೂ ಈಗ್ಲಿಂದಾನೇ ಲೀಡರ್‌ಶಿಪ್ಪು ಅದೆಲ್ಲದೂ ಈಗ್ಲೇ ಸಿಗ್ತಾ ಇದೆ. ಹೆಂಗ್ ಅನಿಸ್ತು ಇವತ್ತಿನ ಕಾರ್ಯಕ್ರಮ? ಇವತ್ತಿನ ದಿನ BGS ಶಾಲೆಯಲ್ಲಿ ಇನ್ವೆಸ್ಟರ್ಸ್ ದಿನಾಚರಣೆ ಅಂತ ಮಾಡಿದ್ರು. ಎಲ್ಲಿ ಹೊಸ ಪ್ರತಿಭೆಯನ್ನು ಈ ವರ್ಷದ ಅಕಾಡೆಮಿಕಲ್ಲಿ ಹೊಸ ಲೀಡರ್ಸನ್ನು ಆಯ್ಕೆ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಮಾಡಿ ಅವರನ್ನು ಸೆಲೆಕ್ಟ್ ಮಾಡಿ ಇರುವಂಥ ಒಂದು ದಿನಾಚರಣೆ. ಅವರಿಗೆ ನಾವು ಇವತ್ತು ಬ್ಯಾಜ್ ಕೊಡುವುದ ಒಂದು ಕಾರ್ಯಕ್ರಮ ಇದು ಆಗಿತ್ತು. ಲೀಡರ್ಶಿಪ್ ಅಂದ ತಕ್ಷಣನೇ ಎಲ್ಲ ಲೀಡರ್ನೇ ಮಾಡಬೇಕು, ಅವನಿಗೆಲ್ಲನೂ ಗೊತ್ತಿರಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಲೀಡರ್ ಈಸ್ ಅ ಪರ್ಸನ್ ಹೂ ಟೇಕ್ಸ್ ಎವ್ರಿಬಡಿ ಅಲಾಂಗ್ ವಿತ್ ಹಿಮ್ ಆ್ಯಂಡ್ ಹೂ ಗೆಟ್ಸ್ ದಿ ಥಿಂಗ್ಸ್ ಡನ್ ಬೈ ದಿ ಅದರ್ಸ್. ದಟ್ ಈಸ್ ದಿ ಲೀಡರ್ಶಿಪ್. ಇಲ್ಲಿ ಮಕ್ಕಳನ್ನು ಕೂಡ ನಾನು ಬಂದು ಅಡ್ರೆಸ್ ಮಾಡಿದಾಗ ತುಂಬ ಖುಷಿ ಅನ್ನಿಸ್ತು. ಬಿಕಾಸ್ ಆಲ್ ಆರ್ ವೆರಿ ಮಚ್ ಟ್ಯಾಲೆಂಟೆಡ್ ಆ್ಯಂಡ್ ಇದು ಒಂಥರ ಆಶ್ರಮ ಗುರುಕುಲದಲ್ಲಿನೇ ಒಂದು ಸಂಸ್ಕೃತಿ ಇರುವಂಥ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಇಲ್ಲಿ ಮಕ್ಕಳು ಎಲ್ಲ ರೀತಿಯಿಂದ ಪೂರ್ವವಾಗಿ ಡೆವಲಪ್ ಆಗ್ತಾ ಇದ್ದಾರೆ, ಒಂದು ವಿದ್ಯಾಭ್ಯಾಸ ಪಡ್ಕೋತಾ ಇದ್ದಾರೆ ಅಂತ ಒಂದು ನನಗೆ ಅನಿಸ್ತಿತ್ತು ಮತ್ತು ಇಲ್ಲಿ ಬಂದಮೇಲೆ. ಹಾಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ನಾನು ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಹೇಳ್ಪಟ್ಟೆ. ಅದು ಮುಖ್ಯವಾಗಿ ಡ್ರಗ್ಸ್ ಉಪಯೋಗಿಸದೇ ಇರಲಾರದ ಬಗ್ಗೆ, ಮತ್ತು ಸೈಬರ್ ಅಫೆನ್ಸಸ್ ಬಗ್ಗೆ, ಮತ್ತು ಜಾಸ್ತಿ ಫೋನಲ್ಲಿ ಇತ್ತೀಚಿನ ಮಕ್ಕಳು ಇರುವುದರಿಂದ ಅದನ್ನು ಕೂಡ ಯಾವ ರೀತಿ ಅವರದ್ದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರಿಗೆ ಹೇಳಿದೆ. ಹೀಗಾಗಿ ಈ ಒಂದು ವಯಸ್ಸು ಏನು ಇದೆಯಲ್ಲ, 5ನೇ ತರಗತಿಯಿಂದ ಅಥವಾ ಮುಂದೆ ಅವ್ರ ಫ್ಯೂಚರ್ ಬಿಲ್ಡಪ್ ಮಾಡಲಿಕ್ಕೆ ಇದು ಒಂದು ಮುಖ್ಯವಾದ ಘಟ್ಟನ ಅಂತ ಹೇಳ್ಬೋದು. ಈಗ ಅವರು ತಾವು ಏನಾಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ಕೊಳ್ಳುವಂಥ ಸ್ಟೇಜನ್ನು ಕೂಡ ಆಗ್ಬೋದು. ಅವರಿಗೆ ಪೂರ್ತಿಯಾಗಿ ಡೆವಲಪ್ ಮಾಡೋದು ಒಂದು ಶಿಕ್ಷಕರದ್ದು, ಪೇರೆಂಟ್ಸ್ದು ಕರ್ತವ್ಯ ಆಗಿರುತ್ತೆ. ಅದು ಈ BGS ಸ್ಕೂಲು ಅವ್ರ ಮಕ್ಕಳಿಗೆ ನೀಡ್ತಾ ಇದೆ ಅಂತಂದು ಒಂದು ಆಶಿಸ್ತಾ ಇದ್ದೀನಿ. ಹಾಗೆಯೇ ಮಕ್ಕಳಲ್ಲಿನೂ ಕೂಡ ಯಾವ ರೀತಿ ಅವರು ತಮ್ಮ ಫ್ಯೂಚರನ್ನು ಡೆವಲಪ್ ಮಾಡ್ಕೋಬೇಕು, ಕೇವಲ ಪ್ರೊಫೆಷ್ನಲ್ ಕೋರ್ಸಸ್ ಅಷ್ಟೇ ಅಲ್ಲ, ಬೇರೆ ಆಪ್ಷನ್ಸನ್ನು ಕೂಡ ಇದೆ ಅವ್ರದ್ದು ಭವಿಷ್ಯದಲ್ಲಿ. ಅದನ್ನು ಕೂಡ ಅವರು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಒಂದು ನಮ್ಮದು ಥೀಮ್ ಆಗಿತ್ತು. ಹೀಗಾಗಿ ಅವ್ರಿಗೆ ಅಡ್ರೆಸ್ ಮಾಡಿ ಮತ್ತು ನನಗೆ ಈ ಒಂದು ಮಕ್ಕಳ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ BGSಗೂ ಧನ್ಯವಾದಗಳು. ಥ್ಯಾಂಕ್ ಯು.